ಮಾಡ್ತಾ ಇದೀನಿ. ಅದನ್ನು ನಾವು ಹೇಳಬೇಕಾಗಿಲ್ಲ. ನೀನು ನಮ್ಮ ಕಣ್ಣಿಗೆ ಕಾಣೋಕ್ಕೂ ಮುಂಚೆನೇ ಸೆಲ್ಫಿ ಕಳ್ತಿರ್ತಿಲ್ಲ, ಅಲ್ಲಿಂದ ಉತ್ತರ ಬರಬೇಕು. ಓ ಪ್ಲೀಸ್, ಅವ್ರು ಹೇಳೋದನ್ನ ಹೇಳ್ತಾರೆ. ಈಗ ನೀವಿಬ್ರು ಹೇಳಿ ನಾ ಹೇಗೆ ಕಾಣ್ತಾ ಇದ್ದೀನಿ ಅಂತ. ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಸಂಜಯ್ ಕೂಡ ಅದನ್ನೇ ಹೇಳಿರ್ತಾರಲ್ವಾ? ಬರೀ ಅಷ್ಟು ಹೇಳಿರ್ತಾರ? ಅಷ್ಟು ಹೇಳಿದಿದ್ರೆ ಇವಳು ಅಷ್ಟೊಂದು ಖುಷಿಯಾಗಿರ್ತಿಲ್ಲ. ಇವಳ ಮೇಲೆ ಒಂದು ಕವಿತೆನೇ ಬರೆದಿರ್ತಾರೆ ಅಥವಾ ಹಾಡೇ ಹಾಡಿರ್ತಾರೆ. ಓ ಸರಿ ಸರಿ, ಈಗೊಂದು ಸೆಲ್ಫಿ ತಗೋಣ ಬನ್ನಿ. ಹಾಂ, ಎಕ್ಸ್ಕ್ಯೂಸ್ ಮೀ, ನನ್ನ ಬ್ರೋಸ್ ಜೊತೆ ನಂದೊಂದು ಫೋಟೋ ತೆಗಿತೀರಾ? ಸರಿ ಕೊಡಿ. ವಾವ್, ಚೆನ್ನಾಗಿದೆಲ್ಲ. ಸಮರ್ಥ್ ಬಾ, ನಮ್ಮ ಎಲ್ಲರ ಜೊತೆ ಫೋಟೋ ತಗೋ. ಬನ್ನಿ ಬನ್ನಿ, ನಾನೇ ತೆಗಿತೀನಿ. ಇಲ್ಲ, ನನ್ನ ಫೋಟೋ. ಅವ್ರದ್ದೇ ಕಾಲ್ ಬರ್ತಾ ಇದೆ, ಒಂದು ನಿಮಿಷ. ಹಾಯ್. ಇವಳಿನ ನಮ್ಮ ಕೈಗೆ ಸಿಗಲ್ಲ. ಸರಿ ತಮ್ಮ, ಬಾ, ನಾನೇ ಫೋಟೋ ತಗೋತೀನಿ. ತಮ್ಮನ ನನ್ನನ್ನು ಹಾಗೆಲ್ಲ ಕರಿಬೇಡಿ. ಹಾಗಿದ್ರೆ ನನ್ನ ಅಣ್ಣ ಅಂತ ಕರಿ. ನೋಡಿ, ನೀವು ನನಗೆ ಅಣ್ಣನೂ ಅಲ್ಲ, ನಾನು ನಿಮಗೆ ತಮ್ಮನೂ ಅಲ್ಲ. ನಾನು ನಿಮ್ಮ ಮನೆ ಕೆಲಸದವನು, ನೀವು ನನಗೆ ಬಾಸ್ ಅಷ್ಟೇ. ಇದೆಲ್ಲ ಬೇಕಾ? ಕೈಯಲ್ಲಿರೋ ವಜ್ರದ ವ್ಯಾಲ್ಯೂ ಗೊತ್ತಿಲ್ಲದೆ ಕಲ್ಲನ್ನು ಹುಡ್ಕೊಂಡು ಹೋದ್ರಂತೆ. ಹಾಗಾಯ್ತು ನಿನ್ನ ಕತೆ. ಹುಡುಗು ಬುದ್ಧಿ, ಇಬ್ಬರದು ಹುಡುಗು ಬುದ್ಧಿ. ಸಂಬಂಧಗಳ ಬೆಲೆ ಅರ್ಥವಾಗೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬಾಬು, ನೀನು ನನಗೆ ಅರ್ಶನ ಹಚ್ಚಲ್ವಾ? ಹಚ್ಚದೆ ಎಲ್ಲೋಗ್ತಾನೆ ಬಿಡಿಮ್ಮ. ಸಮರ್ಥ್, ಏನದು ಕೈಯಲ್ಲಿ? ಇದು ಸೀರೆ. ಸೀರೆನಾ? ನಾನು ನನಗೆ ಸೀರೆ ತರೋಕೆ ಹೇಳಿರ್ಲಿಲ್ವಲ್ಲ. ಇಲ್ಲ ಸಿರಿ, ಇದು ನಿನಗಲ್ಲ. ಓಹೋ, ಮತ್ತೇನು ಯಾರಿಗೋ? ಇದು ಧಾರೆ ಸೀರೆ, ನಿಮಗೆ. ತಗೊಳ್ಳಿ. ನನಗ ಸೀರೆ ತುಂಬ ಚೆನ್ನಾಗಿದೆ ಪಾಪು. ಸಮರ್, ನೀನು ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀಯಾ? ನನಗೆ ಒಂದಿನೂ ಈ ರೀತಿ ಎಲ್ಲ ಸೆಲೆಕ್ಟ್ ಮಾಡಿಲ್ಲ ನೋಡಿ ಅಮ್ಮ. ಧಾರೆಗೆ ಈ ಸೀರೆನೇ ಉಟ್ಕೋತೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀನು ನೋಡಿ ಹೇಳಬೇಕು. ಅಮ್ಮ, ಅಮ್ಮ, ನಿಮಗೆ ಅಂತ ಇವರು ಪ್ರೀತಿಯಿಂದ ಏನೋ ತಂದಿದ್ದಾರೆ. ಹೌದು, ಬೆಟ್ಟದಷ್ಟು ಪ್ರೀತಿಯಿಂದ ನಾನೇ ಸೆಲೆಕ್ಟ್ ಮಾಡಿ ತಂದಿರೋದು. ಏನಿದು? ಧಾರೆ ಸೀರೆ ಅಮ್ಮ.
ಏನು ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಿದ್ದೀರಾ? ಏನಂತ ಕೆಲಸ? ಯಾಕೆ ನಿಂಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಹಲೋ, ನಾನು ಹೇಳಿರೋ ಎಲ್ಲ ಗುರ್ತಿರೋ ಮಗು ತಾನೆ? ಓಕೆ, ನಾ ಬರ್ತೀನಿ. ಯಾರ ಜೊತೆ ಮಾತಾಡ್ತಿದ್ರಿ? ನೀವೀಗ ಎಲ್ಲಿಗೆ ಹೋಗ್ತಿದ್ದೀರಾ? ಯಾಕೆ ಟೆನ್ಷನ್ ಆಯ್ತಾ? ಹೇಳ್ತೀನಿ. ನಮ್ಮ ಮಗಳು ಸಿಕ್ಬಿಟ್ಲು. ಹೀಗೆ ನಾನೇ ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ವೆಲ್ಕಮ್ ಮಾಡಕ್ಕೆ ರೆಡಿ ಆಗಿರು. ಇಲ್ಲ, ನೀವು ಹೋಗಬಾರ್ದು. ನನ್ನೇನೋ ನೀನು ಹೇಳಿದೆಯಲ್ಲ, ಆ ದೇವರು ಕೂಡ ನಿಂಗೆ ಸಹಾಯ ಮಾಡಲ್ಲ ಅಂತ. ಆ ದೇವರಿಗೆ ನೀನು ಕೂಗು ಕೇಳಿಸಿಲ್ಲ ಅನ್ಕೋತೀನಿ. ನಾನು ಬರ್ತೀನಿ. ಆ್ಯಂಡ್ ಬರೋವಾಗ ನಿನ್ನ ಮಗಳನ್ನ ಕರ್ಕೊಂಬರ್ತೀನಿ. ಸೀರೆ ಹೇಗಿದೆ ನೋಡಿ ಅಮ್ಮ. ಸೀರೆ ತುಂಬ ಚೆನ್ನಾಗಿದೆ ಅವಿ. ನೀವು ದಾರೆಗೆ ಇದನ್ನೇ ಉಟ್ಕೋಬೇಕು. ಹೌದಮ್ಮ, ಈ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಅಂಗಡಿಲಿ 100 ಸೀರೆ ತೆಗ್ಸಿದ್ದಾರೆ. ಅಮ್ಮ ಇದನ್ನು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರಲ್ವಾ, ಅಮ್ಮಂಗೆ ಇಷ್ಟ ಆಗುತ್ತಲ್ವ ಅಂತ 100 ಸಾರಿ ಕೇಳಿದ್ದಾರೆ. ತುಂಬ ಇಷ್ಟ ಆಯಿತು ಅವಿ. ದಾರೆಗೆ ನಾನು ಈ ಸೀರೆನೇ ಉಟ್ಕೋತೀನಿ. ಈ ಸೀರೆನ ಇನ್ನೊಂದನ್ನ ಯಾವತ್ತಾದ್ರೂ ಉಟ್ಕೊಳ್ಳಿ. ಪಾಪು ನಿಂತ್ಕೋ. ಯಾಕೆ ಪಾಪು, ನೀ ಕೊಟ್ಟಿರೋ ಸೀರೆನ ನಾನು ದಾರೆಗೆ ಉಟ್ಕೊಡೋದು ಬೇಡವಾ? ಏನು ಹೇಳ್ತಾ ಇದ್ದೀರಾ? ಈಗ ತಾನೇ ಅವ್ರು ಕೊಟ್ಟಿದ್ದ ಸೀರೆನ ದಾರೆಗೆ ಉಟ್ಕೋತೀನಿ ಅಂತ ಹೇಳಿದ್ರಲ್ಲ. ನನ್ನ ಪಾಪು ನನಗೋಸ್ಕರ ಈ ಸೀರೆ ತಂದುಕೊಟ್ಟಿರುವಾಗ ನಾನು ದಾರೆಯಲ್ಲಿ ಉಟ್ಕೊಳಲ್ವೇನೋ? ಆ ಸೀರೆ ಉಟ್ಕೊಳ್ದೆ ನಾನು ದಾರೆ ಮಂಟಪಕ್ಕೆ ಬರೋದೇ ಇಲ್ಲ. ಅದು ಸಮರ್ಥ್ ಕೂಡ ಅವ್ರ ಅಮ್ಮಂಗೆ ಅಂತ ದಾರೆ ಸೀರೆ ತಂದಿದ್ದಾರೆ. ಓ ಹೌದಾ, ನನಗದು ಗೊತ್ತಿರಲಿಲ್ಲ. ಅಮ್ಮ, ಈ ಎರಡೂ ಸೀರೆನ ನೀವೇ ಇಟ್ಕೊಳ್ಳಿ. ನಿಮಗೆ ದಾರೆಗೆ ಯಾವ ಸೀರೆ ಉಡಬೇಕು ಅನ್ಸುತ್ತೋ ಅದನ್ನೇ ಉಡಿ. ನೀವು ಯಾವ ಸೀರೆ ಉಟ್ಟರೂ ನಮಗೆ ಸಂತೋಷನೇ. ಈ ಸೀರೆನ ನಾನು ತುಂಬ ಪ್ರೀತಿಯಿಂದ ತಂದಿದ್ದೇನೆ. ನೀವು ಯಾವ ಸೀರೆ ಉಟ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ತಂದಿದ್ದ ಸೀರೆನೇ ನೀವು ದಾರೆಗೆ ಉಟ್ಕೋಬೇಕು ಅಂತ ತಂದಿದ್ದು. ಅಮ್ಮ, ಈಗೇನು ಮಾಡ್ತೀರಾ? ನೀವು ತಂದಿರೋ ಡೀಟೇಲ್ಸ್ ಪರ್ಫೆಕ್ಟ್ ಆಗಿದೆ ತಾನೆ? ಎಲ್ಲ ಆಶ್ರಮದಲ್ಲೂ ಮಕ್ಕಳು ಸೇರೋದು ಮೊದಲನೇ ದಿವಸನೇ ಒಂದು ಫೋಟೋ ತೆಗೆದಿಟ್ಕೊಳ್ತಾರೆ ಸರ್. ಮುಂದೆ ಯಾವತ್ತಾದ್ರೂ ಅವ್ರ ಸಂಬಂಧಿಕರು ಅಥವಾ ಅವ್ರ ತಂದೆ ತಾಯಿ ಬಂದರೆ ಅನುಕೂಲ ಆಗಲಿ ಅಂತ. ಗುಡ್. ಹಾಗಾದ್ರೆ ಎಲ್ಲ ಫೋಟೋಸ್ ನಿಮ್ಮ ಹತ್ರ ಇದೆ ತಾನೆ? 25 ವರ್ಷದ ಹಳೆ ಫೋಟೋ ಅಲ್ವಾ ಸರ್, ಅದರಲ್ಲಿ ಒಂದಷ್ಟು ಮಿಸ್ ಆಗಿದ್ದಾವೆ. ಎಷ್ಟು ಸಿಕ್ಕಿತ್ತೋ ಅಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ನಿಮ್ಮ ಮಗಳ ಫೋಟೋ ಇದ್ದರೆ ನಿಮ್ಮ ಅದೃಷ್ಟ. ತಗೊಳ್ಳಿ ಸರ್.
ಇವಳೇ ನನ್ನ ಮಗಳು. ಸಿಕ್ಬಿಟ್ಲು. ಇಷ್ಟು ದಿನ ಹುಡುಕಿದ್ದಕ್ಕೂ ನನ್ನ ಮಗಳು ನಂಗೆ ಸಿಕ್ಬಿಟ್ಲು.
ಮುಹೂರ್ತಕ್ಕೆ ಹೊತ್ತಾಗ್ತಾ ಇದೆ, ಮದುಮಗನ್ ಕರ್ಕೊಂಡು ಬನ್ನಿ. ನೋಡು, ಅಪ್ಪ ಮಗ ಎಷ್ಟು ಹತ್ತಿರ ಆಗಿದ್ದಾರೆ. ಓ, ಅವಿ ನಿನ್ನ ಅಣ್ಣ ಅನ್ನೋದೇ ಮರ್ತೋಗಿತ್ತು ನೋಡು. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ಇಲ್ಲ, ನನಗೆ ಮರ್ತು ಹೋಗಿಲ್ಲ, ಆದರೆ ಅವಿ ನಿನ್ನ ಮರ್ತು ಹೋಗಿದ್ದಾನೆ ಅನ್ಸುತ್ತೆ. ನೀವಿಬ್ರು ರಾಮ ಲಕ್ಷ್ಮಣರ ಹಾಗೆ ಯಾವಾಗಲೂ ಜೊತೆಯಾಗಿರ್ತಿದ್ರಿ. ಆದರೆ ಈಗ ನೋಡು, ಅವನೇ ಒಂದಿಕ್ಕು, ನೀನೇ ಒಂದಿಕ್ಕು. ನೀನು ನೋಡಿದ್ರೆ ಪಾಪ ಅನ್ಸುತ್ತೆ ಅಭಿ. ತಮ್ಮ ಅಂತ ಕರೆಸ್ಕೊಳ್ಳೋಕೆ ಈಗೊಬ್ಬ ಬಂದಿದ್ದಾನಲ್ಲ. ನಿನ್ನ ಕೆಲಸ ಕಿತ್ಕೊಂಡು ಅವನಿಗೆ ಕೊಡೋ ಯೋಚನೆ ಮಾಡಿದ್ದ. ಈಗ ನೋಡು, ಅಪ್ಪನ ಜೊತೆ ಸೇರಿಕೊಂಡು ಅವ್ರ ಮದುವೆನೂ ಮಾಡ್ತಿದ್ದಾನೆ. ಇಲ್ಲಿ ನಿಷ್ಠೂರ ಆಗಿದ್ದು ನೀನೇ. ಪರವಾಗಿಲ್ಲ, ಇಲ್ಲೆಲ್ಲರೂ ಖುಷಿಯಾಗಿದ್ದಾರೆ. ಇವರು ನೋಡೋಕ್ಕೆ ಸಂತೋಷ ಆಗತ್ತೆ. ಆದರೆ ನಿನ್ನನ್ನು ಹೀಗೆ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ ಕಣೋ. ಸಮರ್ಥ್, ಗಂಡ್ಮಕ್ಳು ಡ್ರೆಸ್ ಎಲ್ಲ ನಿಂದ ಸೆಲೆಕ್ಷನಾ? ಅಣ್ಣಂದು. ಹೇಳಿಲ್ವಾ ಮದುವೆ ಮುಂಚೆನೇ ಅಣ್ಣ ಅಂತ ಹೇಳ್ತೀನಂತ? ಅವಿನಾಶ್ ಸರ್ದ. ಅಮ್ಮ ರೆಡಿ ಆಗ್ತಿದ್ದಾರೆ, ಮೇಕಪ್ ಎಲ್ಲ ಮುಗ್ದಿದೆ. ಹಾಗಾದರೆ ಧಾರೆಗೆ ಯಾವ ಸೀರೆ ಉಟ್ಕೋತಾ ಇದ್ದಾರೆ? ಅಮ್ಮ ರೆಡಿ ಆದ್ರೆ ಇನ್ನೂ ಹಳೆ ಸೀರೆಲೇ ಇದ್ರು. ಯಾವ ಸೀರೆ ಉಟ್ಕೋತಾರೆ ಅಂತ ಗೊತ್ತಿಲ್ಲ. ನೀವು ಹೊರಡಿ ಅಂತ ಹೇಳಿದ್ರು. ನೋಡೋಣ ಸಮರ್ಥ್, ಆದರೆ ಅಮ್ಮ ಯಾವ ಸೀರೆ ಉಟ್ಕೊಂಡು ಬಂದರೂ ನೀನು ಬೇಜಾರು ಮಾಡ್ಕೊಬೇಡ. ಸಂತೋಷ ಆಗಲಿಲ್ಲ ಅಂತಂದರೆ ಬೇಜಾರು ತಾನೇ ಆಗೋದು. ಸಮರ್ಥ್, ಅವಿನೂ ಅಮ್ಮಂಗೆ ಮಗನೇ ತಾನೆ. ಏನ ಅಂದರೆ ಅವಿನೂ ಅವರು ನಾನು ಕೊಟ್ಟಿದ್ದ ಸೀರೆ ನೋಡ್ಕೊಂಬರ್ಬೇಕು. ಅದಕ್ಕೋಸ್ಕರ ನಾನು ಕಾಯ್ತಿದ್ದೇನೆ. ಮದುಮಗಳನ್ನು ಕರ್ಕೊಂಬನ್ನಿ.